ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾವು ಇವತ್ತು ಸ್ಪೆಷಲ್ಲಾಗಿ ಮ್ಯಾಕ್ರೆಲ್ ಎಂಬುದಾಗಿ ಇರುವಂಥ ಅಥವಾ ಬಾಂಗಡೆ ಎಂಬುದಾಗಿ ಹೇಳುವಂಥ ಫಿಶ್ಶನ್ನು ಫ್ರೈ ಮಾಡುವಂಥ ನಾನು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಇದನ್ನು ನೀವು ಮಾಡ್ಕೊಳ್ಳಿ, ಟೇಸ್ಟ್ ನೋಡಿ. ಇದರೊಳಗಿರುವಂಥ ಎಲ್ಲ ಕೊಳಕನ್ನು ಎಲ್ಲ ಹೊಲಸನ್ನು ತೆಗೆದು ಕ್ಲೀನ್ ಮಾಡಬೇಕು. ಈ ರೀತಿಯಾಗಿ ಕೆಲವು ಜನ ಇದನ್ನು ಹೆಡ್ಡನ್ನು ಆ ರೀತಿಯಾಗಿ ಇಡ್ತಾರೆ, ಅದರ ಒಳಗಿಂದ ಎಲ್ಲ ಪಾರ್ಟ್ ತೆಗಿತಾರೆ. ಆದರೆ ನಾವೆಲ್ಲ ಒಳಗಿಂದು ಅದರ ಮೇಲಿಂದ ಹೆಡ್ಡನ್ನು ತೆಗೆದು ಬರೀ ಇದಿಷ್ಟೇ ಪಾರ್ಟ್ ಇಟ್ಟಿರ್ತೀವಿ. ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ಮಾಡ್ಬೋದು. ಅದಕ್ಕೆ ಬೇಕಾಗುವಂಥ ಅದಕ್ಕೆ ಮಸಾಲೆ ಏನೇನು ಹಾಕಬೇಕು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ನೋಡಿ, ಬಾಂಗಡೆಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಯಾವ ರೀತಿ ಏನೇನು ಉಪಯೋಗಿಸ್ಕೊಳ್ಬೇಕಂತ ನೋಡೋಣ. ಅದಕ್ಕೆ ಉಪ್ಪು ಬೇಕು, ಖಾರ ಬೇಕು, ಅರಿಶಿನ ಬೇಕು, ಮತ್ತು ಧನಿಯಾ ಪೌಡ್ರು ಇದ್ದರೆ ಧನಿಯಾ ಹಾಕಿ, ಸ್ವಲ್ಪ ನೀವು ಗರಂ ಮಸಾಲೆ ಇದ್ರೆ ಹಾಕಿ, ಮಸ್ಟ್ ಸ್ಟಾರ್ಚ್ ಅಥವಾ ಕಾರ್ನ್ಫ್ಲವರ್ ಬೇಕು, ಸ್ವಲ್ಪ ಜೀರಿಗೆ ಪೌಡ್ರ್ ಬೇಕಾಗ್ತದೆ, ಪೆಪ್ಪರ್ ಬೇಕಾಗ್ತದೆ, ಮತ್ತು ಅದಕ್ಕೆ ನಿಮಗೆ ಅಲ್ಲ, ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಅದು ಹಾಕಿ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಹತ್ರ ವಿನೆಗರ್ ಇದ್ದರೆ ವಿನೆಗರ್ ಹಾಕಿ ಅದನ್ನು ಎಲ್ಲ ಕುಡಿಸ್ಕೊಳ್ಳಿ. ಮತ್ತಿಲ್ಲ ಅಂತಂದರೆ ನೀವು ಲಿಂಬೆ ಹಣ್ಣನ್ನು ಸಹ ಹಾಕ್ಕೋಬೋದು. ಇದು ಇಲ್ಲ ಅಂತಂದರೆ ನಿಮ್ಮ ಹತ್ರ ಹುಣಸೆ ಇದ್ದರೆ ಹುಣಸೆಹಣ್ಣು ನೀರು ಮಾಡಿಕೊಂಡು ಅದರಲ್ಲಿ ನೀವು ಕಲಿಸಿ ಅದಕ್ಕೆ ಪೇಸ್ಟ್ ಮಾಡಿ ಹಚ್ಕೊಳ್ಬೇಕಾಗ್ತದೆ. ಆ ರೀತಿಯಾಗಿ ನನ್ನ ಕಡೆ ಇವಾಗ ವಿನೆಗರ್ ಇಲ್ಲ, ವಿನೆಗರ್ ಖಾಲಿ ಆಗಿದೆ, ಅದಕ್ಕಾಗಿ ನಾನು ಲಿಂಬೆಹಣ್ಣು ಉಪಯೋಗಿಸ್ತಾ ಇದ್ದೇನೆ. ಅದು ಸಹ ಸೇಮ್ ಟೇಸ್ಟ್ ಕೊಡುತ್ತೆ. ನೀವು ಇದನ್ನು ಯೂಸ್ ಮಾಡಿ ನೋಡಿ. ನೋಡು, ಈ ರೀತಿಯಾಗಿ ಎಲ್ಲ ಮಸಾಲೆ ಕಲಿಸಿ ಪೇಸ್ಟ್ ಗತಿ ಮಾಡಿ ಎಲ್ಲ ಮೇಲಿಂದ ಕೆಳಗಡೆ ಒಳಗಡೆ ಎಲ್ಲ ಹಚ್ಚಬೇಕು. ಒಳಗಡೆಯೂ ಸಹ ನೀವು ಪೇಸ್ಟನ್ನು ಹಚ್ಚಬೇಕಾಗ್ತದೆ. ಈ ಹಚ್ಚಿ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಗಂಟೆ ಮಿನಿಮಮ್ 1 ಅವರ್ ಇಡಬೇಕಾಗ್ತದೆ. ಅದು ಅಂದರೆ ನಿಮ್ಗೆ ಉಪ್ಪು ಖಾರ ಎಲ್ಲ ಅದರಲ್ಲಿ ಸೋಕಾಗಿ ನಿಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆದ್ದರಿಂದ 1 ಗಂಟೆ ಆದರೂ ಮಿನಿಮಮ್ ನೀವು ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕಾ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಮ್ಯಾರಿನೇಟ್ ಆಗಿದೆ. ತುಂಬ ಹೊತ್ತು ಇಟ್ಟಿದ್ದೆ ನಾನು, ಇವಾಗೆಲ್ಲ ಮ್ಯಾರಿನೇಟ್ ಆಗಿದೆ. ಇದಕ್ಕೆ ನಾವು ತವಾದಲ್ಲಿ ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡೋದು. ಕೆಲವ್ರಿಗೆ ಅದು ಡೀಪ್ ಫ್ರೈ ಮಾಡಬೇಕು, ಬಜ್ಜಿಗತ್ತಿ ಕರಿಬೇಕು ಎಂಬುದಾಗಿ ಇಷ್ಟ ಇರೋದಾದರೆ ಅವರು ಆ ರೀತಿಯೂ ಮಾಡ್ಬೋದು. ಅದಕ್ಕೂ ಮುಂಚೆ ನಾವು ಅದಕ್ಕೆ ರವೆ ಅಥವಾ ಅಕ್ಕಿ ಹಿಟ್ಟು ಅದರಲ್ಲಿ ನಾವು ಅದನ್ನು ಹಚ್ಚಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ನಾವು ಮಾಡುವಂಥ ರೀತಿಯನ್ನು ಮುಂದೆ ನೋಡೋಣ. ಈಗ ನೋಡಿ, ಇದು ಒಂದು ಪ್ಯಾನ್ ತೊಗೊಂಡಿದ್ದೇನೆ, ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿದ್ದೇನೆ ಮತ್ತು ಅದಕ್ಕೆ ಇದು ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ. ಈ ಫಿಶ್ಶಿಗೆ ಹಾಕಿ ಅದರಲ್ಲಿ ನಾವು ರೋಲ್ ಮಾಡಬೇಕು. ಮತ್ತು ಈಗ ಇದರಲ್ಲೇ ನಾನು ಬಾಂಬೆ ರವೆ ತೊಗೊಂಡಿದ್ದೇನೆ. ನೀವು ಬಾಂಬೆ ರವೆ ಇಲ್ಲ ಅಂತಂದರೂ ಸಹ ನೀವು ಚಿರೋಟಿ ರವೆ ಇದ್ದರೂ ಸಹ ನೀವು ಉಪಯೋಗಿಸ್ಕೊಳ್ಬೋದು. ಎರಡರಲ್ಲಿ ಯಾವುದಾದ್ರೂ ಉಪಯೋಗಿಸ್ಕೊಂಡು ನೀವು ಇದನ್ನು ಫಿಶನ್ನು ಕರಿಬೇಕಾಗ್ತದೆ. ನೋಡಿ, ಈ ರೀತಿಯಾಗಿ ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಇದನ್ನು ನಾನು ಫ್ರೈ ಮಾಡ್ತಾಯಿದ್ದೇನೆ. ಇದು ಆಗ್ತಾಯಿದೆ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಕ್ರಿಸ್ಪಿಯಾಗಿ ಬರುತ್ತೆ. ಇದು ಕ್ರಿಸ್ಪಿಯಾಗಿ ಎಲ್ಲ ಅದು ಫ್ರೈ ಆದಮೇಲೆ ಅದನ್ನು ತೆಗೆಯೋಣ. ನೋಡಿ, ಈ ರೀತಿಯಾಗಿ ಅದು ಫ್ರೈ ಆಗ್ತಾಯಿದೆ ಮೀಡಿಯಮ್ ಹೀಟ್ ಮೇಲೆ. ಇವಾಗ ಅದನ್ನು ಟರ್ನ್ ಮಾಡೋಣ. ಎರಡು ಸೈಡು ಅದಾದಮೇಲೆ ನಾವು ಅದನ್ನು ತೆಗೆದಿಟ್ಟು ಮತ್ತು ನಾವು ರವೆಯಲ್ಲಿ ಹಾಕಿದಂಥ ಮೀನನ್ನು ಕರಿಯೋಣ. ನೋಡಿ, ಇದಾಗಿದೆ. ಇವಾಗ ಇದನ್ನು ನಾವು ತೆಗೆಯೋಣ, ಪ್ಲೇಟ್ಗೆ ತೆಗೆಯೋಣ. ನೋಡಿ, ಇವಾಗ ನಾನು ರವೆ ಹಚ್ಚಿ ನಾನು ಇನ್ನೊಂದು ಸೆಟ್ಟು ಮೀನ ಮಾಡ್ತಾಯಿದ್ದೀನಿ. ತುಂಬ ದೊಡ್ಡದಿದೆ, ಅದಕ್ಕಾಗಿ ಎರಡೆರಡೆ ಹಾಕಿ ಮಾಡ್ತಾಯಿದ್ದೀನಿ. ಇದನ್ನು ಸಹ ನಾವು ಮೀಡಿಯಮ್ ಹೀಟ್ನಲ್ಲೇ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದು ಚಿಕ್ಕದಿತ್ತು, ಅದಕ್ಕೆ ಅದನ್ನು ಸಹ ನಾನು ಇದರಲ್ಲೇ ಹಾಕಿದ್ದೇನೆ. ಈ ರೀತಿಯಾಗಿ ಅದನ್ನು ಹಾಕಿ ಎಣ್ಣೆ ಹಾಕಿಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ
ಮೇಲೆ ಕೆಳಗೆ ಎರಡು ಸೈಡು ನಾವು ಮಾಡ್ಕೊಳ್ಬೇಕಾಗ್ತದೆ. ಅದು ಒಂದು ಸ್ವಲ್ಪ ಬ್ರೌನಿಷ್ ಬರಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ನೀವು ಹಾಗೆ ತೆಗೆದುಬಿಟ್ರೆ ಅದು ಇನ್ನೂ ಬೆಂದಿರೋದಿಲ್ಲ. ಅದಕ್ಕಾಗಿ ನೀವು ನೋಡಿಕೊಂಡು ನೀವು ಚೆನ್ನಾಗಿ ಬೆಂದ ಮೇಲೆ ಬ್ರೌನಿಷ್ ಕಲರ್ ಬಂದಲ್ಲಿ ತೆಗಿಬೇಕಾಗ್ತದೆ. ನೋಡಿ, ಇನ್ನೂ ಆಗಿಲ್ಲ, ಅದು ಬ್ರೌನ್ ಕಲರ್ ಆಗಬೇಕು. ಮೀಡಿಯಮ್ ಹೀಟ್ನಲ್ಲೇ ಇಟ್ಕೊಂಡು ನೀವು ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ಆಗಿದೆ. ತುಂಬಾ ಅದು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ ರವೆ ಹಾಕಿದರೆ, ಮತ್ತು ಕ್ರಿಸ್ಪಿ ಆಗಬೇಕು. ನೀವು ಬೇಗ ಟರ್ನ್ ಮಾಡ್ತಾಯಿದ್ರೆ ಅದು ಒಡೆದು ಹೋಗುತ್ತೆ. ಆದ್ದರಿಂದ ನೀವು ನೋಡಿಕೊಂಡು ಅಷ್ಟು ನಾಜೂಕಾಗಿ ಮೆಲ್ಲಗೆ ಮಾಡಿ, ಮತ್ತು ಅದಕ್ಕೆ ಬೇಯಲು ಟೈಮ್ ಕೊಡಿ. ಬೇಗ ಟರ್ನ್ ಮಾಡಿದರೆ ಅದು ಆಗೋದಿಲ್ಲ. ಅದಕ್ಕಾಗಿ ನೀವು ಮೀಡಿಯಮ್ ಹೀಟ್ನಲ್ಲೇ ಇಟ್ಕೊಂಡು ಸಾವಕಾಶವಾಗಿ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಒಂದು ಕಡೆ ಟರ್ನ್ ಮಾಡೋಕ್ಕೆ ಬೇಕಾಗ್ತದೆ. ಅದಕ್ಕೆ ನೀವು ನೋಡಿಕೊಂಡು ಮಾಡಿ ಇವಾಗ ಪ್ಲೇಟಿಂಗ್ ಮಾಡೋಣ. ಈಗ ಎಷ್ಟು ಚೆನ್ನಾಗಿರುವಂಥ ಫಿಶ್ ಫ್ರೈ ಆಗಿದೆ. 2 ಕಿಟ್ ಹಚ್ಚಿ ಮಾಡಿದ್ದು, 2 ನಾನು ರವೆ ಹಚ್ಚಿ ಮಾಡಿದ್ದು. ನೀವು ಯಾವುದಾದ್ರೂ ಮಾಡಿಕೊಂಡು ತಿನ್ಬೋದು. ನೋಡಿ, ತುಂಬ ಚೆನ್ನಾಗಿದೆ. ನೀವು ಅದನ್ನು ಟೇಸ್ಟ್ ಮಾಡಿ ಈ ರೆಸಿಪಿನ ಬರೆದಿಟ್ಕೊಂಡು ಮಾಡಿಕೊಂಡು ತಿಂದು ನನಗೆ ಕಮೆಂಟ್ ಬರೀರಿ, ಮತ್ತು ನನಗೆ ಎನ್ಕರೇಜ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್. ಇದು ನೋಡಿ, ಈ ರೀತಿಯಾಗಿ ನೀವು ತುಂಬ ಚೆನ್ನಾಗಿರುವಂಥ ಫಿಶ್ ಫ್ರೈ, ಬಾಂಗ್ಡಾ ಫ್ರೈ ಮಾಡಿಕೊಂಡು ತಿಂದು ನೋಡಿ ನಮಗೆ ಟೇಸ್ಟ್ ಹೇಳಿ ಕಮೆಂಟ್ ಬರೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.